ನಮಸ್ಕಾರ. ಓಂ ಭದ್ರಕಾಳಿಯೇ ನಮಃ. ನಾನು ಇಲ್ಲಿ ಬರಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಒಂದಿನ ಅಕಸ್ಮಾತಾಗಿ ನಾನು ಯೂಟ್ಯೂಬ್ ನೋಡ್ತಾ ಇರುವಾಗ ಆ ದೇವಿದೇನೋ ಕಾಣಿಸ್ತು. ನೋಡೋಣ ಅಂತ ಕ್ಲಿಕ್ ಮಾಡಿದರೆ ದೇವಿ ಇದು ಈ ರೀತಿ ನಡೀತಾ ಇದೆ ಅಂತ ಗೊತ್ತಾಯಿತು. ನಾರ್ಮಲಾಗಿ ನೋಡಿಬಿಟ್ಟು ಮಲಗಿದೆ. ಅವತ್ತು ನಾನು ಮಲಗಿದಾಗ ಈ ದೇವಿ ಕನಸಿನಲ್ಲಿ ಕಾಣಿಸಿದ್ಲು. ನಿಮ್ಮ ಕಷ್ಟ ದೂರ ಆಗುತ್ತೆ, ನೀನು ಇಲ್ಲಿಗೆ ಬಂದರೆ ಅಂತ ಹೇಳ್ದಂಗೆ ಆಯಿತು. ಬೆಳಿಗ್ಗೆ ಎದ್ದ ತಕ್ಷಣ ನಾನು ಸ್ನಾನ ಮಾಡಿಕೊಂಡು ಹೊರಟೆ. ದಾರಿನೂ ಗೊತ್ತಿಲ್ಲ. ಮೆಜೆಸ್ಟಿಕ್ಕಿಗೆ ಹೋಗಿ ಕೇಳಿದೆ, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದರು. ಹಾಗೂ ಈಗ ಮಾಡಿ ಒಂದು ಬಸ್ ಹತ್ತಿದೆ. ಅಲ್ಲಿ ಒಬ್ಬರ ಜೊತೆ ಆದರು ಇಲ್ಲಿಗೆ ಬರ್ತೀವಿ ಅಂತ. ಇಲ್ಲಿ ಬಂದು ನೋಡಿದರೆ ನಾನು ಕನಸಿನಲ್ಲಿ ಯಾವ ರೂಪ ನೋಡಿದ್ನೋ ಅದೇನೇ ದೇವಿ ಪ್ರತ್ಯಕ್ಷ ಅಲ್ಲೂ. ನಾವು ಬಾಗಲಕೋಟೆಯಿಂದ ಬಂದೇವ್ರಿ. ನಾವು ಫಸ್ಟ್ನೇ ಸಾರಿ ಬಂದಾಗ ಇಲ್ಲೊಬ್ರು ನಮ್ಗೆ ಒಳ್ಳೇದಾಗತ್ತಂತ ತೋರಿಸಿದ್ರಿ ದಾರಿ. ಆಮೇಲೆ ನಾನು ಫಸ್ಟ್ನೇ ಸಾರಿ ಹರಕೆ ಕಟ್ಟಿ ಹೋಗಿದ್ದೆ, ನನ್ನ ಮನೆ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲಾನು. ಅದು ನಾನು 4 ವಾರ ಬಂದೆ. ಇವಾಗ 5ನೇ ವಾರ ನಾನು ಬೆಲ್ಲದ ದೀಪ ಹಚ್ಚೋದು. ಆಮೇಲೆ ಈ ದೇವಿದು ಭಾಳ ಪವರ್ ಹೇಳಿದ್ರಿ. ಆದ್ರೆ ನಾನು ಏನು ಬೇಡ್ಕೊಂಡಿದ್ದೆ ಅದೆಲ್ಲ ಸಕ್ಸಸ್ ಆಗೈತ್ರಿ. ಅದಕ್ಕೆ ನಂದು ಇದು 5ನೇ ವಾರ ರೀ ಬೆಲ್ಲದ ದೀಪ ಹಚ್ಚಕ್ಕೆ ಬಂದೀನಿ ನಾನು. ಆಮೇಲೆ ಈ ದೇವಿಗೆ ಯಾರ ನಡ್ಕೊಂಡ್ರು ಒಳ್ಳೇದಾಗತ್ತೆ. ನಾನು ಸುಮಾರು ಒಂದು 200 ಕಿಲೋಮೀಟ್ರದಿಂದ ಬಂದೀನಿ ರೀ. ಹಾಂ, ಬಾಗಲಕೋಟೆ ಜಿಲ್ಲಾಗಿಂದ ಬಂದೀನಿ. ಅದಕ್ಕೆ ಇನ್ನೂ ಒಂದು ಜಾಸ್ತಿ ಹಳ್ಳಿ ಐತೆ, ಅಲ್ಲಿಂದ ಬಂದೀನಿ. ನನ್ನ ಹೆಸರು ದೀಪಾ ಸತೀಶ್ ಅಂತ. ನಾವು ಆ್ಯಕ್ಚುಲಿ ಹುಬ್ಳಿಯವರು. ನಾವಿಲ್ಲೇ ಇರೋದು ತಾವರೆಕೆರೆಯಲ್ಲಿ. ನನಗೆ ಸ್ವಲ್ಪ ಮಕ್ಕಳಾಗೋದು ಲೇಟ್ ಆಗಿತ್ತು. ನಾನು ಈ ದೇವಸ್ಥಾನಕ್ಕೆ ಬಂದು ಹರಕೆ ಕಟ್ಟಿದೆ. 7 ರೂಪಾಯಿ ಹರಕೆ ಕಟ್ಟಿ ಆಮೇಲೆ 5 ವಾರ ನಡ್ಕೊಂಡೆ. ಆಮೇಲೆ 5ನೇ ವಾರ ಆಗೋ ಅಷ್ಟೊತ್ತಿಗೆ ನನಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು. ಆಮೇಲೆ ಮಗು ಆಯಿತು ದೇವಿ ಹರಕೆಯಿಂದ. ಇದು ಇಲ್ಲಿ ಬೆಂಗಳೂರು ತಾವರೆಕೆರೆ ಕಾಳಪ್ಪನಳ್ಳಿ ದೇವಸ್ಥಾನ, ಈ ಭದ್ರಕಾಳಿ ದೇವಸ್ಥಾನ. ಇಲ್ಲಿ ನಂಬ್ಕೊಂಡ್ರೆ ತುಂಬಾ ಇದೆ. ಎಲ್ಲರೂ ಏನೇ ಕಷ್ಟ ಅಂತ ಬಂದರೆ ಎಲ್ಲನೂ ಬಗೆಹರಿಯುತ್ತೆ. 5 ದೀಪ ಬೆಳಗೋದ್ರೊಳಗಾಗಿ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ. ನಂಬಿದರೆ ತುಂಬಾ ಒಳ್ಳೆಯ ದೇವತೆ ಇದ್ದಾಳೆ. ಏನಂತ ಕಷ್ಟ ಅಂತ ಬಂದರೆ ಎಲ್ಲನೂ ಬಗೆಹರಿಸುವಂಥ ತಾಯಿ ಇವಳು. ಸೊ ಎಲ್ಲರೂ ಯಾರೇ ಕಷ್ಟ ಇರಲಿ ಬಂದು ಎಲ್ಲ ನಿಮ್ಗೆ ಏನಿದೆ ಅದು ಯಾವುದೇ ಸಮಸ್ಯೆ ಇದ್ದರೂ ಅದಕ್ಕೆ ಹರಕೆ ಅಂತ ಇರುತ್ತೆ. 7 ರೂಪಾಯಿ ಕಟ್ಟಿದರೆ ಸಂತಾನ, 3 ರೂಪಾಯಿ ಕಟ್ಟಿದರೆ ಆರೋಗ್ಯ ಅಂತ ಇರುತ್ತೆ. ಇಲ್ಲಿ ಬಂದು ದೇವಸ್ಥಾನ ನೋಡಿಕೊಂಡು ಅಮ್ಮನ ಆಶೀರ್ವಾದ ತೊಗೊಂಡು ಎಲ್ಲರೂ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ರಿ. ನನಗೆ 4 ವರ್ಷದ ಮೇಲೆ ಮಗು ಆಯಿತು ಇಲ್ಲಿ ಬೇಡ್ಕೊಂಡ ತಕ್ಷಣ. ಅದಕ್ಕೆ ಇವಳೇ ನನ್ನ ಮಗಳು. ನನಗೆ ಸ್ಟಾರ್ಟಿಂಗಲೆಲ್ಲ ಏನೂ ನಂಬಿಕೆ ಇರಲಿಲ್ಲ. ಯಾಕೋ ಬರ್ತಾ ಬರ್ತಾ ಏನೂ ಆಗಲಿಲ್ಲ. ಕೊನೆಗೆ ಇಲ್ಲೊಂದು ಟ್ರೈ ಮಾಡೋಣ, ಸುತ್ತಮುತ್ತ ಎಲ್ಲರೂ ಹೇಳಿದರು ದೇವಸ್ಥಾನಕ್ಕೆಲ್ಲ ನಡ್ಕೊಳ್ಳಿ ಅಂತ. ಸೊ ಆವಾಗ ನಾನು ಇಲ್ಲಿ ಬಂದು ಹರಕೆ ಕಟ್ಟಿದಾಗ ನನಗೆ ಮಗು ಅಂತ ಆಯಿತು. ನಮ್ಮದು ದಾವಣಗೆರೆ. ಈಗ 2 ವರ್ಷ ಆಯ್ತು ಬರಕತ್ತಿ. ಕುಂಬಳಕಾಯಿ ದೀಪ ಮಾಡಿದ್ವಿ, ಬೆಲ್ಲದ ದೀಪ ಮಾಡಿದ್ವಿ, ಮತ್ತು ನಿಂಬೆಹಣ್ಣಿನ ದೀಪನೂ ಮಾಡಿದ್ವಿ. ಈಗ ನೆಕ್ಸ್ಟ್ ಮತ್ತೆ ಬಂದಾಗ ಇವತ್ತು ಅಮಾಸೆ ಇತ್ತಲ್ಲ, ಮತ್ತೆ ಕುಂಬಳಕಾಯಿ ದೀಪ ಹಚ್ಚಿದ್ವಿ. ನಮಗೆ ಈಗ 2 ವರ್ಷದಿಂದ ನಾವು ಒಂದು ಇದು ಸ್ಥಾನಮಾನ ಸಿಕ್ಕಿದೆ. ಬಿಸ್ನೆಸ್ಸು ಚೆನ್ನಾಗಿ ಆಗ್ತಾಯಿದೆ. ಅಮ್ಮ ಜಗನ್ಮಾತೆ ಕಂಡುಬಿಟ್ಟಿದ್ದಾಳೆ. ಎಲ್ಲರಿಗೂ ಹೇಳೋದಿಷ್ಟೇ, ಇಲ್ಲಿ ಒಳ್ಳೆ
ಇದು ಇದೆ, ರಿಸಲ್ಟ್ ಐತೆ, ಚೆನ್ನಾಗೈತೆ. ದುಡ್ಡಿಗೋಸ್ಕರ ಯಾವುದನ್ನು ಡಿಮ್ಯಾಂಡ್ ಇಲ್ಲ. ಅವರೇ ಬಂದವರಿಗೆ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾರೆ. ಯಾರಿಗೂ ದುಡ್ಡು ಕೊಡ್ರಿ, ಇದು ಇಂಥ ಪೂಜೆ ಮಾಡಿರಿ, ಅದೇನೂ ಇಲ್ಲ. ನಮ್ದೇನು ಭಕ್ತಿಯಿಂದ ಇದೇನು ಪೂಜೆ ಐತೆ ಅದನ್ನ ನಂಬೋದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ನಮಗಂತೂ ಭಾಳ ಚೆನ್ನಾಗಿದೆ. ಬೇರೆಯವರು ಈ ಒಂದು ಒಳ್ಳೆಯದನ್ನು ಪಡ್ಕನ್ಲಿ ಅನ್ನೋದು, ಎಲ್ಲರಿಗೂ ಒಳ್ಳೇದಾಗಲಿ, ಭಗವಂತ ಅಮ್ಮ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದಾಳೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ತುಂಬ ಕಷ್ಟದಲ್ಲೇ ನನ್ನ ಮಗಳಿಗೆ ತುಂಬ ಪ್ರಾಬ್ಲಮ್ ಇತ್ತು. ಅದನ್ನು ನಾನು ಕೇಳಿಕೊಂಡು ದೀಪ ಎಲ್ಲ ಬೆಳಗಿದಾಗ ನನಗೊಂದು ದಾರಿ ತೋರಿಸಿದ್ಲು ಅಮ್ಮ. ಆಮೇಲೆ ನನ್ನ ಇನ್ನೊಂದು ಮಗಳಿಗೆ ತುಂಬ ಕಷ್ಟ ಇತ್ತು, ಅವಳನ್ನ ಕರ್ಕೊಂಡು ಬಂದೆ ನಾನು ಇಲ್ಲಿಗೆ. ಅವಳಿಗೆ ಏನು ಹೇಳಬೇಕು ಅನ್ನೋ ರೀತಿಲ್ಲ, ಆ ರೀತಿ ಒಂದು ಸುಸ್ತಾಗಿತ್ತು. ಇಲ್ಲಿ ಬಂದು ಸ್ನಾನ ಮಾಡಿದ ಮೇಲೆ ಅವಳಿಗೆ ತುಂಬ ಹುಷಾರಾಗಿ ಚೆನ್ನಾಗಿದ್ದಾಳೆ. ನಮಗಿಲ್ಲಿ ಸ್ನಾನ ಮಾಡಿದವಾಗ, ಅಮ್ಮನ ತೀರ್ಥ ಸ್ನಾನ ಮಾಡಿದವಾಗ ಅದು ನಮ್ಮ ಮೈಯಿಂದ ಇಳಿದು ಹೋಗುತ್ತೆ ಅನ್ನೋ ಒಂದು ಫೀಲಿಂಗ್ ಆಗುತ್ತೆ. ಆ ರೀತಿ ನಮಗೆ ಈಗ ಕಡಿಮೆ ಆಯಿತು. ಜಸ್ಟ್ ನಾನು ಇವಾಗ ಬಂದ್ರು ಜಸ್ಟ್ ಇಷ್ಟು ತೀರ್ಥ ಹಾಕಿಸ್ಕೊಂಡ್ರು ಅಲ್ಲಿಂದ ಬರುವಾಗಿರೋ ಮಬ್ಬು ನನಗೆ ಇಲ್ಲಿ ಇರಲ್ಲ. ತುಂಬ ಹುಷಾರಾಗಿರ್ತೀನಿ. ನನಗೆ ಇನ್ನೇನು ಹುಷಾರಾಯಿತು ಅನ್ನೋ ಅಷ್ಟು ಇರುತ್ತೆ. ಹೇಳ್ಬೇಕಂದ್ರೆ ತಾಯಿ ಲೀಲೆ ತುಂಬ ಇದೆ. ಇಲ್ಲಿ ಯಾರ ನಡ್ಕೊಂಡ್ರು ಒಳ್ಳೇದಾಗತ್ತೆ. ಮಕ್ಕಳ ಬಗ್ಗೆ ಆಗಲಿ, ಮನೆ ಬಗ್ಗೆ ಆಗಲಿ, ಯಾರ ಅಲ್ಲಿ ಬಂದು ಬೇಡ್ಕೊಲಿ. ಆರೋಗ್ಯ ಸಮಸ್ಯೆ ಇರಲಿ, ಏನೇ ಇದ್ರೂ ಈ ದೇವಿಗೆ ಬೇಡ್ಕೊಂಡ್ರೆ ಒಳ್ಳೇದಾಗತ್ತೆ. ಆಮೇಲೆ ಈ ದೇವಿ ನಂಬಿದಾರೆ ಯಾರನ್ನೂ ಕೈ ಬಿಡಲ್ಲ. ಯಾರ ಬೇಡ್ಕೋದಿದ್ರು ಒಳ್ಳೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಒಳ್ಳೇದಾಗತ್ತೆ. ಆಮೇಲೆ ಯಾವುದೇ ವಿಚಾರ ಇರಲಿ, ಆಸ್ತಿ ಬಗ್ಗೆ ಇರಲಿ, ಮಕ್ಕಳದ ಇರಲಿ, ಆಮೇಲೆ ಏನೋ ಒಂದು ಒಳ್ಳೆ ಭಕ್ತಿಯಿಂದ ಒಳ್ಳೇದು ಯಾವುದೇ ಇದ್ರೂ ಬೇಡ್ಕೊಂಡ್ರೆ ಒಳ್ಳೇದಾಗತ್ತೆ. ಆಮೇಲೆ ಈ ದೇವಿಗೆ ಯಾರಾದರೂ ಇನ್ನೂ ಬೇಡ್ಕೊಳ್ಳೋರೆ ಹೆಚ್ಚಿನವ್ರಿದ್ರೆ ಬಂದು ಬೇಡ್ಕೋಬೋದು. ಈಕಿ ಯಾರನ್ನೂ ನಂಬಿದವ್ರನ್ನ ತಾಯಿಗೆ ಕೈ ಬಿಡೋದಿಲ್ಲ, ಹೊಟ್ಟೆ ಹಾಕೋತಾಳ ಮಕ್ಕಳಂತೇಳಿ. ಆಮೇಲೆ ಈ ದೇವಿದು ಭಾಳ ಇದು ಐತಿ, ಪವರ್ ಐತಿ. ಇದು ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟ್ರ್, ಹೊಸಕೋಟೆಯಿಂದ ತಾವರೆಕೆರೆ ಜಿಲ್ಲೆ ಇದು. ಇಲ್ಲಿ ಹರಕೆ ಯಾವ ಥರ ಕಟ್ಟಬೇಕು ಅಂದರೆ, ಫಸ್ಟ್ ಬರುವಾಗ ಕುಂಬಳಕಾಯಿ ದೀಪನ ಬೆಳಗಬೇಕು. 2ನೇ ವಾರ 3ನೇ ವಾರ ಕುಂಬಳಕಾಯಿ ದೀಪನೇ ಬೆಳಗಬೇಕು. 4ನೇ ಸಾರಿ ಲಿಂಬೆ ಹಣ್ಣಿನ ದೀಪ ಬೆಳಗಬೇಕು. 5ನೇ ಕೊನೆಯದಾಗಿ ಬೆಲ್ಲದ ಆರತಿನ ಬೆಳಗಬೇಕು ನಮ್ಮ ಹರಕೆ ತೀರಿದ ಮೇಲೆ. 5 ವಾರದಲ್ಲಿ ನಮಗೆ ಎಲ್ಲ ಯಾವುದು ಅಂತ ಗೊತ್ತಾಗತ್ತೆ ಹರಕೆ ತೀರೋದ್ರೊಳಗೆ. ನನಗೆ ಮಗು ಅಂತ ನಿಂತ ಮೇಲೆ ತುಂಬಾನೇ ಖುಷಿಯಾಗಿದೆ, ತುಂಬಾನೇ ನಂಬಿದ್ದೀನಿ. ಕಷ್ಟದಲ್ಲಿ ಇಲ್ಲಿ ಬಂದಂಥ ಭಕ್ತರೆಲ್ಲ ನಮ್ಮ ಆಸೆ ಎಲ್ಲ ಈಡೇರಿದೆ, ನಮ್ಮ ಕಷ್ಟಗಳೆಲ್ಲ ಬಗೆಹರಿದು ಹೋಗಿದೆ ಅಂತ ಹೇಳ್ತಾರೆ. ನೀವು ಕೇಳ್ಬೋದು, ಇಲ್ಲಿ ಕ್ಯಾನ್ಸರ್ ವ್ಯಕ್ತಿಯು ಕೂಡ ಅವ್ರಿಗೆ ಕ್ಯಾನ್ಸರ್ ಇಲ್ಲ ಅಂತ ಬಂದು ಆ ಥರ ಎಲ್ಲ ಬೇಡ್ಕೊಂಡು ಎಲ್ಲ ಮಾಡಿದ್ದಾರೆ. ಮೊದಲು ಈ ಥರ ಇರಲಿಲ್ಲ, ದೇವಸ್ಥಾನದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗಿದೆ, ತುಂಬ ಚೆನ್ನಾಗಾಗಿದೆ. ಆಮೇಲೆ ಇಲ್ಲಿ ಅರ್ಚಕರಾಗಲಿ
ಆಮೇಲೆ ದೇವಸ್ಥಾನದವರೆಲ್ಲ ಕಮಿಟಿಯವರಾಗಲಿ ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆಯವರಿದ್ದಾರೆ. ಬಂದಂಥ ಪ್ರತಿಯೊಬ್ಬರು ಭಕ್ತಿಗೂ ರೆಸ್ಪಾನ್ಸ್ ಮಾಡ್ತಾರೆ, ಬೇಗ ಎಲ್ರಿಗೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಹೇಳ್ತಾರೆ. ಆಮೇಲೆ ಇಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ನೀವು ಬಂದು ಹರಕೆನ ಕಟ್ಟಿರ್ತಿರಲ್ಲ, ಬೇಡ್ಕೊಂಡು ಹೋಗ್ಬೋದು. ಆ ದಿನ ಯಾವಾದರೂ ಬೆಳಗ್ಬೋದು, 15 ದಿನದ ಒಳಗಡೆ. ಪ್ರತಿ ಸಲ 15 ದಿನ ಬಂದು ಹೋಗ್ಬೋದು ನಿಮಗೆ ಆಗದೆ ಹೋದರೆ. ಆಮೇಲೆ ಇಲ್ಲಿ ಊಟದ ವ್ಯವಸ್ಥೆ ಚೆನ್ನಾಗಿದೆ, ಪ್ರಸಾದ ಎಲ್ಲ ಪ್ರತಿ ಶುಕ್ರವಾರ, ಮಂಗಳವಾರ ಮತ್ತು ಭಾನುವಾರ ಇರುತ್ತೆ. ನನಗೆ ತುಂಬ ಖುಷಿಯಾಗಿದೆ ಮಗುವಾಗಿ. ನಾ ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ದೇವಿನ ನಂಬಿ ಬನ್ನಿ, ನಿಮ್ಮ ಹರಕೆನ ಕಟ್ಟಿ ಬೇಡ್ಕೊಂಡು ಹೋಗಿ. ಮೊನ್ನೆ ರೀಸೆಂಟಾಗಿ ನಾನು ಮೈಸೂರಿಗೆ ಹೋಗಿದ್ದೆ. ತಾಯಿ ಇಲ್ಲಿ ಬಂದು ಕೇಳಿದ್ರೇನು ಅಲ್ಲ, ನಾನು ಎಲ್ಲೇ ಇದ್ದು ಕೇಳಿದ್ರು ನನಗೆ ತಾಯಿ ಕಟಾಕ್ಷ ಇದ್ದೇ ಇದೆ. ಮೈಸೂರಿಗೆ ಹೋದವಾಗ ಏನಾಯಿತು ಅಂದರೆ, ಆಟೋದಿಂದ ಇಳಿಬೇಕಾದ್ರೆ ನನ್ನ ಮಗಳು ಬ್ಯಾಗ್ ಅಲ್ಲೇ ಬಿಟ್ಟಿತ್ತು. ಅದರಲ್ಲಿ ಒಡವೆ ಇದೆ, ದುಡ್ಡಿದೆ. ಏನು ಮಾಡೋದು? ನಾವು ಹೊಸದಾಗಿ ಹೋಗಿದ್ವಿ ಮೈಸೂರಿಗೆ, ಯಾವ ಆಟೋ ಅಂತ ಹೋಗಬೇಕು. ಕಣ್ಣೀರು ಹಾಕ್ತಾ ತಾಯಿನ ಕೇಳ್ಕೊಂಡೆ, ಎಲ್ಲೇ ಇದ್ರೂ ಅದು ಸಿಗ್ಲಮ್ಮ, ಕಷ್ಟಪಟ್ಟಿರೋದು ಮಕ್ಕಳು ಅಂತ ಕೇಳ್ಕೊಂಡು ಹಾಗೆ ಹೋದ್ಲು ನನ್ನ ಮಗಳು. ಆ ತಾಯಿನ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಆಟೋದಲ್ಲಿ ಹಾಗೆ ಅವನ ಆಟೋದನ್ನು ಸಿಕ್ಬಿಟ್ಟು, ಅಮ್ಮ ನಿಮ್ದು ಇದು ಬ್ಯಾಗು ತಗೊಳ್ಳಿ ಅಂತ ಕೊಟ್ಟಿದ್ದಾನೆ. ನನಗೆ ಅಷ್ಟೊಂದು ನಂಬಿಕೆ ಇದೆ ಆ ತಾಯಿಯಲ್ಲಿ. ನಾನು ಮನೇಲಿದ್ರೂ ಆ ತಾಯಿನ ಒಂದೆರಡು ಕಣ್ಣೀರು ಹಾಕಿಬಿಟ್ಟು, ಅಮ್ಮ ನನಗೆ ಕಷ್ಟ ಇದೆ, ನೀನು ನೆರವೇರಿಸ್ಬೇಕು, ನಿನ್ನನ್ನು ಮರೆಯಲ್ಲ, ನಾನಿರೋರ್ಗು ನಿನ್ನ ಸೇವೆ ಮಾಡ್ಕೊತೀನಿ ಅಂತ ಕೇಳ್ಕೊಂಡ್ರೆ, ಅಮ್ಮನಿಗೇನು ಕೊಡೋದು ಬೇಡ, ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು, ನಮ್ಮ ಕಷ್ಟನ ಪರಿಹಾರ ಮಾಡ್ತಾಳೆ. ನನ್ನ ಮಕ್ಕಳಿಗೆ ಒಳ್ಳೇದಾಗಲಿ, ಒಬ್ಬ ಮಗ ನೌಕರಿ ಆಗಲಿ, ನನ್ನ ಮಕ್ಕಳಿಗೆ ಚಲೋದಾಗಲಿ ಅಂತ ಬೇಡ್ಕೊಂಡಿದ್ದೆ. ಅವ್ರದ್ದು ಇಬ್ಬರದು ಒಳ್ಳೇದಾಗೈತೆ. ಆಮೇಲೆ ಮನೆ ಬಗ್ಗೆ ಬೇಡ್ಕೊಂಡಿದ್ದೆ, ಅದು ಒಳ್ಳೇದಾಗೈತೆ. ಇದು 5ನೇ ಬಾರಿ ಇದು ದೀಪ ಹಚ್ಚೋದು. ಅದಕ್ಕೆ ನಾನು ಇದನ್ನ ಮುಗಿಸಿ ಹೋಗಕ್ಕೆ ಬಂದಿದ್ದೀನಿ. ಭಾಳ ಖುಷಿ ಆಗತ್ತೆ ರೀ. ಅಲ್ಲಿಂದ ಭಾಳ ದೂರದಿಂದ ಬಂದಿರ್ತೀವಿ ರೀ. ದಾರಿ ಒಳಗೆ ಬರುವಾಗೂ ಏನು ಒಳ್ಳೆ ರೀತಿಯಿಂದ ಬರ್ತೀವಿ ನಾವು. ಯಾವುದು ಏನೂ ಇಲ್ಲ. ನಾವು ಯಾರು ಬರಾರಿದ್ರು ಇಂತಲ್ಲಿ ಹೋಗ್ರಿ, ನಿಮ್ಗೆ ಒಳ್ಳೇದಾಗತ್ತೆ, ಈ ದೇವಿಗೆ ಬೇಡ್ಕೊರಿ, ಏನೋ ನೌಕರಿ ಬಗ್ಗೆ ಆಗಲಿ, ಮಕ್ಕಳ ಬಗ್ಗೆ ಆಗಲಿ, ನಿಮ್ಗೇನಾರ ಆರೋಗ್ಯ ಬಗ್ಗೆ ಇರಲಿ, ಬೇಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ, ಹೋಗಿ ಬರ್ರಿ ಅಂತ ನಾ ಇನ್ನೂ ಹೆಚ್ಚಿನ ಜನಕ್ಕೆ ಎಲ್ಲರಿಗೂ ತಿಳಿಸ್ಕೊಟ್ಟೀನಿ. ಅವ್ರಿಗೆ ಒಳ್ಳೇದಾಗತ್ತೆ ಬಂದ್ರೆ. ಅಮ್ಮಂದು ಭಾಳ ಪವರ್ ಐತ್ರಿ. ಅದಕ್ಕೆ ಎಷ್ಟು ಹೇಳಿದ್ರು ನಾವು ಕಡಿಮೆನೇ. ಯಾಕಂದ್ರೆ ಆಕಿ ದೇವತಿ ಈಗ ಏನೋ ಬೇಡ್ಕೊಂಡ್ರು ಒಳ್ಳೇದೇ ಮಾಡ್ತಾಳೆ. ನಂಬಿದಾರನ್ನ ಯಾರಿಗೂ ಕೈ ಬಿಡಲ್ಲ. ಬಟ್ ಎಲ್ಲರಿಗೂ ಒಳ್ಳೇದೇ ಮಾಡ್ತಾಳೆ.
ಯಾರ ಇದ್ರು ಇನ್ನೂ ಹೆಚ್ಚಿಗೆ ಬರ್ಲಿ ಅಂತ ನಾ ಎಲ್ಲರಿಗೂ ಹೇಳೀನಿ. ಇಲ್ಲಿ ಭಾಳ ರಿಸಲ್ಟ್ ಇದೆ. ನಾನು ಬರ್ತಾ ಕೆಲವ್ರನ್ನೆಲ್ಲ ಕರ್ಕೊಂಬಂದೀನಿ. ಬರ್ತಾ ಹಿಂಗೆ ಒಳ್ಳೇದಾಗುತ್ತೆ ಬರ್ರಿ ಅಂತ ಹೇಳಿದ್ದೀನಿ. ನಮ್ಮ ಸ್ನೇಹಿತರುಗಳ್ನೆಲ್ಲ ಕರ್ಕೊಂಬರ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಯಾರಾದರೂ ಒಬ್ಬರು ಬರ್ತಾ ಇರ್ತೀವಿ ನಾವು. ಭಾಳ ಚೆನ್ನಾಗಿದೆ. ನಮ್ಮ ತಾಯರಿಗೆ ಇಲ್ಲಿ ನೀರು ಹಾಕ್ಸ್ಕೊಂಡು ಹೋಗಿದ್ವಿ, ಚೆನ್ನಾಗಾಗಿದೆ. ನಮ್ಮ ತಾಯರಿಗೆ ಆರೋಗ್ಯ ಸಮಸ್ಯೆ ಇತ್ತು, ಬಂದಾಗ ಅವರೇ ಬಂದು ನೀರು ಹಾಕಿಸ್ಕೊಂಡು ಹೋಗಿದ್ದಾರೆ. ನಾನು ಒಂದು 3 ಸರಿ ಹಾಕಿಸ್ಕೊಂಡು ಹೋಗಿದ್ದೀನಿ. ನನ್ನೊಂದು ಸ್ವಲ್ಪ ಸ್ಕಿನ್ನಿಂದು ಪ್ರಾಬ್ಲಮ್ ಇತ್ತು, ಅದು ಹಂತವಾಗಿ ಕ್ಲಿಯರ್ ಆಗ್ತಾ ಬಂತು. ಅದು ಹೇಳೋಕ್ಕೆ ಅಸಾಧ್ಯ. ಇಲ್ಲಿ ಬಂದ್ವಿ ಅಂದರೆ ಅದು ಭಾಳ ಒಂದು ವೈಬ್ರೇಷನ್ನೇ ಇರುತ್ತೆ. ಯಾರ ಏನೋ ಹೇಳ್ತಾರೆ ಅಂತಂದರೆ ಅದು ಅವರ ಇದು ಅಷ್ಟೇ. ನಮಗಂತೂ ಭಾಳ ಚೆನ್ನಾಗಿದೆ. ಅದನ್ನಂತೂ ನಾವು ಹೇಳ್ತೀವಿ. ಅದು ದೇವ್ರ ಸನ್ನಿಧಿಗೆ ಸುಳ್ಳು ಹೇಳಕ್ಕೆ ಬರಲ್ಲ. ಇದನ್ನು ಜ್ಯೋತಿ ಇಟ್ಕೊಂಡಿವಿ, ಸುಳ್ಳು ಹೇಳಕ್ಕೆ ಬರಲ್ಲ. ನಮಗೆ ಭಾಳ ಚೆನ್ನಾಗಾಯಿತು. ಅಮ್ಮ ಇಲ್ಲೇ ಅವತರಿಸಿದ್ದಕ್ಕಿಂತ ಜಾಸ್ತಿ ಪವರ್ ಐತಿ, ಅದನ್ನಂತೂ ಹೇಳ್ತೀವಿ. ಭಾಳ ಚೆನ್ನಾಗಿದೆ, ಚೆನ್ನಾಗಿ ಆಗ್ತಾ ಇದೆ, ಭಾಳ ಒಳ್ಳೆಯದಾಗಿದೆ. ಅಮ್ಮನ ಅಲಂಕಾರ ನೋಡೋಕ್ಕೂ 2 ಕಣ್ಣು ಸಾಲದು. ಇಲ್ಲಿ ಕೊಡ್ತಾ ಇರೋ ಪ್ರಸಾದ ಊಟ ಮಾಡಿದ್ರೆ ನಮ್ಗೆ ಏನೇ ಸುಸ್ತಿದ್ರು ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಾನು ಇರೋವರೆಗೂ ಈಗೂ ನನ್ನ ಮಗನಿಗೋಸ್ಕರ ನಾನು ಆರತಿ ಬೆಳಗ್ತಾ ಇದ್ದೀನಿ. ಇದು 3ನೇ ಅಮಾವಾಸ್ಯೆ. ಈಗಾಗಲೇ ಅವನಿಗೆ ಬರ್ತಾ ಇದೆ. ಇನ್ನೂ ಒಂದು ಅಮಾವಾಸ್ಯೆ ಅನ್ನೋದ್ರೊಳಗೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಮ್ಮನ ಲೀಲೆ ತುಂಬ ಇದೆ. ಅಮ್ಮನ ಕಟಾಕ್ಷ ನಮ್ಮ ಮೇಲಿದೆ. ನಾವು ಯಾವಾಗಲೂ ಅಮ್ಮನ ಸೇವೆ ಮಾಡಿದರೆ ಅಮ್ಮ ನಮ್ಮನ್ನು ದಯಿಂದ ನೋಡ್ಕೊತಾಳೆ ಅನ್ನೋದು ನನಗೆ ನಂಬಿಕೆ ಇದೆ. ಈ ತಾಯಿ ಮಹತ್ವ ತುಂಬ ದೊಡ್ಡದಾಗಿದೆ. ಇರೋವರೆಗೂ ಸೇವೆ ಮಾಡ್ಕೊಂಡಿದ್ರೆ ಅಮ್ಮ ನಮ್ಮ ಕೈ ಬಿಡದೆ ಕೈ ಹಿಡಿತಾಳೆ ಅನ್ನೋ ನಂಬಿಕೆಯಿಂದನೇ ನಾನು ಇಲ್ಲಿ ಬರ್ತೀನಿ. ನಮ್ಮ ನಂಬಿಕೆನೇ ಅಮ್ಮ ನಮ್ಮನ್ನು ಉಳಿಸ್ಕೊಡ್ತಾಳೆ. ನಂಬಿಕೆಯಿಂದ ಬಂದರೆ ನಮ್ಮನ್ನು ಕಾಪಾಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ. ಟಿವಿ ಕನ್ನಡ.